ಒಂದು ಸಂಬಂಧಪಟ್ಟಂತೆ ಏನು ಪೆನ್ಡ್ರೈವ್ ಹಂಚಿಕೆ ಆಯಿತು ಈ ಕಳೆದ ಲೋಕಸಭಾ ಚುನಾವಣೆಯ ಸಂಬಂಧದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ಲೀಗಲ್ ಸೆಲ್ನಲ್ಲಿ ಇದ್ದಂತಹ ಒಬ್ಬರು ಸದಸ್ಯರು ವಕೀಲರಾದಂತಹ ಎಂ.ಜಿ. ಪೂರ್ಣಚಂದ್ರ ಅವರು ಒಟ್ಟು 52 ಜನದ ಮೇಲೆ ಒಂದು ಫಿರ್ಯಾದನ್ನ ಕೊಟ್ಟಿದ್ವಿ. 52 ಜನದ ಮೇಲೆ ಕೊಡಬೇಕಾದ್ರೆ ನಾವು ಮುಖ್ಯವಾದ ಆರೋಪಿಗಳನ್ನ ಹೆಸರಿಸಿದ್ವು. ಅದರಲ್ಲಿ ಪೂರ್ಣಚಂದ್ರ ಅವರು ನವೀನ್ ಗೌಡ ಅಂತ ಅವರನ್ನ ಮಾಡಿಸಿದ್ರು, ಮತ್ತೆ ಕ್ವಾಲಿಟಿ ಬಾಸ್ ಶರತ್ತನ್ ಅವರನ್ನ ಮಾಡಿಸಿದ್ರು, ಮತ್ತೆ ಈಗ ಹಾಲಿ ಏನು ಸಂಸದರಾಗಿದ್ದಾರೆ ಶ್ರೇಯಸ್ ಪಟೇಲ್ ಅವರು ಅವರನ್ನು ಕೂಡ ಮಾಡಿದ್ರು. ಜೊತೆಗೆ ಇನ್ನು ಒಟ್ಟು 52 ಜನದ ಹೆಸರನ್ನ ಇದು ಮಾಡಿದ್ರು. ಪೊಲೀಸ್ನವರು ತನಿಖೆ ಮಾಡಬೇಕಾದ್ರೆ ಏನು ನಿಷ್ಪಕ್ಷಪಾತವಾದ ತನಿಖೆನ ಮಾಡಲಿಲ್ಲ. ಮಾಡಬೇಕಾದ್ರೆ ನಮ್ಮಲ್ಲಿ ಏನಿದೆ ಈ CRPC 154ರಿಂದ 172-73ವರೆಗೆ ಪ್ರೊವಿಷನ್ಸ್ ಇದೆ. ಈ ತರ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾದ್ರೆ ನಾವು ಏನೇನನ್ನ ಇದು ಅನುಸರಿಸಬೇಕು, ಯಾವ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇದೆ ಇದಕ್ಕೆ ಅಂತ. ಏನೋ FIR ಮಾಡಿಬಿಟ್ರು. FIR ಮಾಡಿದ ಮೇಲೆ ಸಮನಿಂಗ್ ಅಂತ ವಿಟ್ನೆಸಸ್ ಅನ್ನ ಯಾರ್ಯಾರನ್ನ ನಾವು ಹೇಳಿರ್ತೀವಿ ಅವರನ್ನ ಮಾಡಲೇ ಇಲ್ಲ. ಅದರಲ್ಲಿ ನಾವು ಮುಖ್ಯವಾದ ವಿಟ್ನೆಸ್ ಅನ್ನ CR ಶಂಕರ್ ಅಂತ ನಗರಸಭಾ ಸದಸ್ಯರು ಅವರು ಕಣ್ಣಾರೆ ಕಂಡಿದ್ದು ಈ ಪೆನ್ ಡ್ರೈವ್ ಅನ್ನ ಎಚ್ಕೊಂಡು ಹೋಗ್ತಾ ಇದ್ದಿದ್ದಿಲ್ಲ. ಅವರನ್ನ ಇವತ್ತರೆಗೂ ಕೂಡ ಈ ತನಿಖಾಧಿಕಾರಿಯವರು ವಿಚಾರಣೆ ಮಾಡಲೇ ಇಲ್ಲ, ಕರೆಸಲಿಲ್ಲ. ಹಾಗೇನೆ ಪೆನ್ ಡ್ರೈವ್ನ ಮೂಲ ಇದಕ್ಕೆ ಏನಾಗುತ್ತೆ ಅಂದ್ರೆ ಈ ಏನೋ ಚಾರ್ಜ್ ಶೀಟ್ ನಾವು ಸಲ್ಲಿಸ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. 52 ಜನರ ಮೇಲೆ ನಾವು ಫಿರ್ಯಾದನ್ನ ಸಲ್ಲಿಸಿದ್ರೆ ಇವರು 39 ಜನದ ಮೇಲೆ ಮಾತ್ರ ಚಾರ್ಜ್ ಶೀಟ್ ಅನ್ನ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸಲ್ಲಿಸಬೇಕಾದ್ರೆ ಆ ಉಳಿದ ಜನನ ಯಾವ ಗ್ರೌಂಡ್ ಮೇಲೆ ಕೈ ಬಿಡಲಾಗಿದೆ ಅಂದ್ರೆ ಇವ್ರ ಮೇಲೆ ಯಾವ ಕಾರಣಕ್ಕೆ ದೋಷಾರೋಪಣ ಸಾಬೀತಾಗಲಿಲ್ಲ, ಯಾಕಾಗಲಿಲ್ಲ, ನಮ್ಮ ತನಿಖೆ ಯಾವ ಹಂತದಲ್ಲಿತ್ತು, ಈ ಆರೋಪಿಗಳನ್ನ ಕೈ ಬಿಡಬೇಕಾದ್ರೆ ನಾವು ಏನು ಕಾರಣದಿಂದ ಇವ್ರನ್ನ ಬಿಟ್ಟಿದ್ದೀವಿ ಅನ್ನೋದನ್ನ ಯಾವುದೇ ಸ್ಪಷ್ಟ ಇದನ್ನ ಈ ದೋಷಾರೋಪಣ ಪಟ್ಟಿಯಲ್ಲಿ ನಮೂದು ಮಾಡಿಲ್ಲ. ಇಷ್ಟು ನಮ್ಮ ಒಂದು ಇದಿದೆ ಸರ್. ಮೂರೇ ಈ ಪೆನ್ ಡ್ರೈವ್ ನ ಮೂಲ ಹುಡುಕ್ಬೇಕಲ್ವಾ. ಈಗ ಅದು ಎಲ್ಲಿ ಹುಟ್ಟಿತು? ಪೆನ್ ಡ್ರೈವ್ ಅನ್ನ ಹಂಚೋಕೆ ಆಯ್ತು, ಹಂಚಿದವರಾಯ್ತು, ವಾಟ್ಸಾಪ್ ನಲ್ಲಿ ಯಾರೋ ಸಂದೇಶ ಮಾಡಿದ್ರು, ಅವ್ರನ್ನೆಲ್ಲ ಸೇರಿಸ್ಕೊಬಿಟ್ರು. ಇದಕ್ಕೆ ಪ್ರೇರೇಪಣೆ ಮಾಡಿದವರು ಯಾರು, ಅದನ್ನ ತಂದು ಕೊಟ್ಟವರು ಯಾರು, ಅದನ್ನ ತನಿಖಾಧಿಕಾರಿಗಳು ಮಾಡಿ ಅದು ದೋಷಾರೋಪಣ ನಿಷ್ಪಕ್ಷಪಾತವಾಗಿ ಸೇರಿಲ್ಲ. ಹಾಗೇನೆ ಅದೇನಾಗುತ್ತೆ ಅಂತಂದ್ರೆ ಪಾರದರ್ಶಕವಾದ ಒಂದು ಚಾರ್ಜ್ ಶೀಟ್ ನ ಅವರು ಸಲ್ಲಿಸಿಲ್ಲ. ಜೊತೆಗೆ ಮೇನ್ ಆಗಿ ಇವತ್ತು ಚಾರ್ಜ್ ಶೀಟ್ ನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ JDS ಕಾರ್ಯಕರ್ತರನ್ನ ಹೆಚ್ಚು ಪಾಲು JDS ಕಾರ್ಯಕರ್ತರು ಸುಮಾರು 10-12 ಜನ JDS ಕಾರ್ಯಕರ್ತರು ಅವರು ಒಂದು ನಿಷ್ಠಾವಂತ ಕಾರ್ಯಕರ್ತರನ್ನ ಸೇರಿಸಿದ್ದಾರೆ ಉದ್ದೇಶಪೂರ್ವಕವಾಗಿ. ಯಾಕೆ ಅಂತ ಹೇಳಿದ್ರೆ JDS ಪಕ್ಷದ ಕಾರ್ಯಕರ್ತರನ್ನ ಈ ಇದರಲ್ಲಿ ಚಾರ್ಜ್ ಶೀಟ್ ನಲ್ಲಿ ದೋಷಾರೋಪಣಾ ಪಟ್ಟಿಯಲ್ಲಿ ಸೇರಿಸಿದ್ರೆ JDS ನಾಯಕರುಗಳು ಯಾರು ಕೂಡ ಈ ಬಗ್ಗೆ ಏನು ತನಿಖೆ ಬಗ್ಗೆ ಯಾರು ಕೂಡ ಪ್ರಶ್ನೆ ಎತ್ತಲ್ಲ ಅಂತ ಹೇಳಿ. ಜೊತೆಗೆ ಒಂದು ಈ ಕೇಸ್ನಲ್ಲಿ ನೀವು ಗಮನಿಸಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ಬೇಗ ಜಾಮೀನು ಸಿಕ್ತು ಅಂತ ಹೇಳಿ. SIT ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ರಾಜ್ಯ SIT ಇದನ್ನ ವಹಿಸಿದ್ರೆ ಯಾವುದೇ ಪ್ರಕರಣನ ಯಾರಾದ್ರೂ ಜಾಮೀನ ಅರ್ಜಿನ ಸಲ್ಲಿಸಿದ್ರೆ ಆ ಪ್ರಕರಣಗಳಲ್ಲಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಎಲ್ಲಾ ಪ್ರಕರಣಗಳಲ್ಲಿ ಮಾಡಿದ್ದಾರೆ. ಇದೇ ಸರ್ಕಾರದವರು ಮಾಡಿದ್ದಾರೆ, ಹಿಂದಿನ ಸರ್ಕಾರದವರು ಕೂಡ ಮಾಡಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಯಾರು ಜಾಮೀನನ್ನ ಅರ್ಜಿ ಸಲ್ಲಿಸಿದ್ರು ಅಲ್ಲಿ ಯಾವುದೇ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಆಗಲೇ ಇಲ್ಲ. ಏನ್ ಮಾಮೂಲಿ ಇದ್ರು ಸರ್ಕಾರದಿಂದ ನೇಮಕ ಆಗಿದ್ರು ಅವರು ಹಾಕಿದ್ರು, ಮತ್ತೆ ಕೆಲವರಿಗೆ ಅಬ್ಜೆಕ್ಷನ್ ಕೂಡ ಹಾಕಲಿಲ್ಲ, ಅವರಿಗೆ ಜಾಮೀನು ಸಿಕ್ತು. ಇವತ್ತು ಮೈನ್ ಆರೋಪಿ ನಿಜವಾಗ್ಲೂ ಇವತ್ತು ನಾವು ಏನ್ ಕಾಣಿಸಿದ್ವು ಯಾರು ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಅಂತ ಹೇಳಿ ಇವತ್ತು ಅವರು ಆರೋಪಿ ಕನ್ವಿಕ್ಟೆಡ್, ಜೀವಾವಧಿ ಸಜೆ ಆಗಿತ್ತು, ಅಪೀಲ್ ಹೋಗಿದ್ರು, ಹೈಕೋರ್ಟ್ ನಲ್ಲಿ ಸಜೆ ಆಗಿದೆ. ಅವರಿಗೆ ಎಷ್ಟು ಬೇಗ ಬೇಲ್ ಸಿಕ್ತು? ಅವರಿಗೆ ಯಾಕೆ ಇವರು ಏನು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನೇಮಕ ಮಾಡಿ ಅವರು ಜಾಮೀನು ಅರ್ಜಿನ ಸಲ್ಲಿಸಬೇಕಾದ್ರೆ ಅದಕ್ಕೆ ತಕರಾರನ್ನ ಯಾಕೆ ಸರಿಯಾದ ತಕರಾರನ್ನ ಹಾಕಿದ್ರೆ ಅದಕ್ಕೆ ಜಾಮೀನೇ ಸಿಗ್ತಾ ಇರಲಿಲ್ಲ. ಮತ್ತೆ ಇವತ್ತು ಏನು ಎಸ್ಕೇಪ್ ಮಾಡ್ಕೊಂಡಿದ್ದಾರೆ ಚಾರ್ಜ್ ಶೀಟ್ ಪಟ್ಟಿಯಿಂದ ಮಾಡಿ ಬಿಟ್ಟಿದಾರಲ್ಲ, ಶರತ್ ಅಂತ ಆಗ್ಬೋದು, ನವೀನ್ ಗೌಡ ಅಂತ ಆಗ್ಬೋದು, ಪುಟ್ಟಿನ ಬಿಟ್ಟಿದ್ದಾರೆ ಚಾರ್ಜ್ ಶೀಟ್ ಇಂದ, ಇನ್ನು ಕೆಲವರು ಬಿಟ್ಟಿದ್ದಾರೆ. ಹಾಗೇನೆ ಕಿರಣ್ ಅಂತ ಬಿಟ್ಟಿದ್ದಾರೆ, ಕೃಷ್ಣ ಅವರು ಕಿರಣ್. ಇವರೆಲ್ಲರನ್ನು ಉದ್ದೇಶಪೂರ್ವಕ ಅಂದ್ರೆ ಈ ರಾಜಕೀಯ ಪ್ರೇರಿತವಾಗಿ ಇದನ್ನ ತನಿಖೆನ ನಡೆಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಪ್ರಮುಖ ಆರೋಪಿಗಳನ್ನ ಈ ದೋಷಾರೋಪಣಾ ಪಟ್ಟಿಯಿಂದ ಮಾಡಿದ್ದಾರೆ. ಮತ್ತೆ ಮೂಲ ತನಿಖೆನೇ ದಾರಿ ತಪ್ಪಿದೆ. ಎಲ್ಲಿ ಅದಕ್ಕೆ ಏನು ಪೆನ್ ಡ್ರೈವ್ನ ಮೂಲನೇ ಇವರು ಕಂಡುಹಿಡಿಯಲಿಲ್ಲ. ದೋಷಾರೋಪಣಾ ಪಟ್ಟಿ ಸಲ್ಲಿಸಬೇಕು, ಕಣ್ಣೂರು ಸ್ವತಂತ್ರ ಮಾಡಬೇಕು. ಮತ್ತೆ ಈ ದೋಷಾರೋಪಣಾ ಪಟ್ಟಿ ಬಗ್ಗೆ ಯಾರು ಕೂಡ ಅಂದ್ರೆ JDS ನವರು ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದಂತ ಹೇಳಿ ನಿಷ್ಠಾವಂತ JDS ಕಾರ್ಯಕರ್ತರನ್ನ ಉದ್ದೇಶಪೂರ್ವಕವಾಗಿ ಚಾರ್ಜ್ ಶೀಟ್ ಒಳಗಡೆ ಸೇರಿಸಿದ್ದಾರೆ. ಇದು ಖಂಡಿತ ಒಪ್ತಕ್ಕಂಥದ್ದಲ್ಲ. ಇದಕ್ಕೆ ಏನಾದ್ರೂ ಈ ಚಾರ್ಜ್ ಶೀಟ್ ನಾವು ಸರಿಪಡಿಸದೆ ಹೋದ್ರೆ ನಾವು ರಾಜ್ಯಾದ್ಯಂತ ಈ ಒಂದು ಇದ್ರ ಬಗ್ಗೆ ಹೋರಾಟನ ಉಗ್ರವಾಗಿ ಹೋರಾಟನ ನಾವು ಮಾಡ್ತೀವಿ ಅಂತ ತಮಗೆ ಈ ಪತ್ರಿಕಾಗೋಷ್ಠಿ